ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ನಿಮ್ಮ ಕೂಡ ಏನು ಶೇರ್ ಮಾಡ್ಕೋಬೇಕಲ್ಲಕತ್ತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಪುಂಡಿ ಪಲ್ಯ ಮತ್ತು ಬಿಸಿ ರೊಟ್ಟಿ. ಪುಂಡಿ ಪಲ್ಯ ಬಿಸಿ ರೊಟ್ಟಿ ಮತ್ತು ಎಷ್ಟು ಬೇಗ ಆಗ್ತದಂದ್ರೆ ಪುಂಡಿ ಪಲ್ಯ ಅಷ್ಟು ಬೇಗ ಆಗ್ತದೆ ನೋಡ್ರಿ. ನಾವು ಮಾಡೋ ಮೆಥಡ್ ನೋಡ್ರಿ ನೀವು. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಟೈಮ್ ಕೂಡ ವೇಸ್ಟ್ ಆಗೋಂಗಿಲ್ಲ. ಒಂದೇ ಸತಿಗೆ ಪುಂಡಿ ಪಲ್ಯ ರೆಡಿ ಆಗುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಾ ತಿಂತಾ ಇರೋದನ್ನು ಪುಂಡಿ ಪಲ್ಯ ರೊಟ್ಟಿ ತುಂಬ ಚೆನ್ನಾಗಿರ್ತದೆ ರೀ. ವಾವ್, ಸೂಪರಾಗಿ ಬರ್ತದೆ. ಟೈಮ್ ಮಾತ್ರ ವೇಸ್ಟ್ ಆಗೋದೇ ಇಲ್ಲ ನೋಡ್ರಿ. ಅಷ್ಟು ಚೆನ್ನಾಗಿ ಬೇಗ ಮಾಡ್ಕೋಬೋದು ಪುಂಡಿ ಪಲ್ಯ. ನಾವು ಯಾವ ರೀತಿ ಮಾಡ್ತೀವಿ ಮತ್ತು ಹೆಂಗೆ ಮಾಡ್ತೀವಿ ಅಂತ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ, ನೋಡ್ಕೊಂಬರಂಬರ್ರಿ. ಪುಂಡಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ 2 ಕಟ್ಟು ಪುಂಡಿ ಪಲ್ಯ ತೊಗೊಂಡಿದ್ದೀನಿ ನೋಡ್ರಿ. 2 ಕಟ್ ಅದಾವೆ ಇವು. 2 ಕಟ್ಟನ್ನು ನಾನು ಇವಾಗ ಕ್ಲೀನಾಗಿ ಸೋಸ್ಕೊಂಡು, ಮತ್ತು ಇದರಲ್ಲಿ ತುಂಬ ಮಣ್ಣು ಇರ್ತದೆ ರೀ, ತೊಳ್ಕೊಂಡು ತೊಗೊಂಡು ಬರ್ತೀನಿ ರೀ. ಮೊದಲ ಫಸ್ಟಿಗೆ ಸೋಸ್ಕೋತೀನಿ, ಆಮ್ಯಾಗ ತೊಳ್ಕೊಂಡು ತೊಗೋತೀನಿ ರೀ. ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊತೀನಿ. ತುಂಬ ಮಣ್ಣು ಇರ್ತದೆ ರೀ ಇದರಲ್ಲಿ ನೋಡಿ. ಪುಂಡಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಪುಂಡಿ ಪಲ್ಯನ ಸಣ್ಣಗೆ ಕಟ್ ಮಾಡ್ಕೊಂಡು ತೊಳೆದು ತೊಗೊಂಡೇನಿ ರೀ. ತೊಳಿಬೇಕಾಗ್ತದೆ, ಇಲ್ಲಾಂದ್ರೆ ತುಂಬ ಮಣ್ಣಿನ ಅಂಶ ಇರ್ತದೆ ಇದು. ಹಾಗಾಗಿ ನಾನು ಸಣ್ಣ ಸೋಸಿ ಕಟ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ತೊಳ್ಕೊಂಡು ತೊಗೊಂಡಿದ್ದೀನಿ ರೀ. ನಾನು ಇಲ್ಲಿ ಒಂದು ಜರಡಿಯಲ್ಲಿ ಹಾಕಿದ್ದೀನಿ, ನೀರನ್ನ ಜಿಟ್ಟು ಜಾನಿ ಹೋಗಲಿ ಅಂಥೇಳಿ. ಇಲ್ಲಿ ನೋಡಿ, ನಾನು ತೊಗರಿ ಬೇಳೆ ತೊಗೊಂಡಿನಿ. ಇಲ್ಲಿ ಹುರುಳಿ ಅಂತ ಹೇಳ್ತೀವಲ್ಲ ರೀ, ಹುರುಳಿ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಹೆಸರು ಬೇಳೆ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ರೀ, ಕಡಲೆ ಇರ್ತಾವೆ ನೋಡಿ, ಆ ಪಟ್ಟ ಕಡಲೆ, ಆ ಕಡಲೆನ ತೊಗೊಂಡಿದ್ದೀನಿ. ಇಷ್ಟು ಕಾಳುಗಳನ್ನು ತೊಗೊಂಡಿನಿ ನೋಡ್ರಿ. ಇಲ್ಲಿ ಮೆಟ್ಗೆ ಕಾಳು ಇದ್ರೂ ಸೇರಿಸ್ಕೋಬೋದು, ಚೆನ್ನಾಗಿರ್ತದೆ. ಮೆಟ್ಗೆ ಕಾಳು ಇಲ್ಲ, ಹಾಗಾಗಿ ನಾನು ಇಲ್ಲಿ ಒಂದು 4 ಥರದ್ದು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿರಿ, ಶೇಂಗಾದ ಬೀಜ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಸ್ವಲ್ಪ ಖಾರ ಕಡಿಮೆ ಅದಾವೆ, ಹಾಗಾಗಿ ನಾನು ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬೇಕು ನೋಡಿರಿ. ಇವಾಗ ಇಷ್ಟು ಬೇಳೆಗಳನ್ನು ನಾನು ಒಂದು ಕುಕ್ಕರಲ್ಲಿ ಹಾಕೋತೀನಿ ರೀ. ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಸುಲಭನೂ ಆಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ, ಪುಂಡಿ ಪಲ್ಯನ ಬೇರೆಯೇ ಕುದಿಸ್ಕೊಂಡು ಹಾಕೋತಾರೆ. ನಾನು ಇದಿಷ್ಟು ಬೇಳೆ ಕುಕ್ಕರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ತೊಗೊಂಡು ಬರ್ತೀನಿ ರೀ. ನೋಡ್ರಿ, ಇಲ್ಲಿ ನಾನು ತೊಳ್ಕೊಂಡು ತೊಗೊಂಡೆ. ಇವಾಗ ಇಲ್ಲಿ ನಾವೇನು ತೊಳೆದಿಟ್ಟಿದ್ದೀವಲ್ಲ ರೀ, ಈ ಪುಂಡಿ ಪಲ್ಯನ ಇದಕ್ಕೆ ಸೇರಿಸ್ಕೊತೀನಿ ನಾನು. ಪುಂಡಿ ಪಲ್ಯನ ಹಾಕ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪ್ರತಿಯೊಂದು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊತೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಕತ್ತೀನಿ ನೋಡ್ರಿ. ಮತ್ತು ರುಚಿಗೆ ನೋಡಿಕೊಂಡು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಂಬ್ರಿ. ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಕೂಡ ನಾವು ಹಾಕ್ಕೊಂಡಿದ್ದೇವೆ ಇದರಲ್ಲಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಬೇಕು. ಇವಾಗ ಎಣ್ಣೆ ಸೇರಿಸ್ಕೊಂಡಿವ್ರಿ. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳಂಬ್ರಿ. ಇದಕ್ಕೆ ಎಷ್ಟು ಹಿಡಿತ ನೋಡಿಕೊಂಡು ನೀರನ್ನ ಸೇರ್ಸಕತ್ತೀನಿ ನಾನು. ಪುಂಡಿ ಪಲ್ಯ ಕೆಲವೊಮ್ಮೆ ತುಂಬ ಹುಳಿ ಬರ್ತದೆ ರೀ, ಹಾಗಾಗಿ ಕೆಲವೊಬ್ರು ಪುಂಡಿ ಪಲ್ಯ ಸಪ್ರೇಟ್ ಕುದಿಸಿ ಅದು ಹಿಂಡಿಬಿಟ್ಟು ಪುಂಡಿ ಪಲ್ಯನೂ ಮಾಡ್ತಾರೆ. ಮತ್ತು ಪುಂಡಿ ಪಲ್ಯ ಇದು ನಾ ತೊಗೊಂಡಿರೋಂಥ ಪುಂಡಿ ಪಲ್ಯ ಸ್ವಲ್ಪ ಹುಳಿ ಕಡಿಮೆ ಇದೆ ರೀ. ಆದ್ರೂ ಹುಳಿ ಕಡಿಮೆ ಇದ್ರೂ ಕಟ್ ಮಾಡಿಕೊಂಡು 1-2 ಸಲ ನಾವು ತಣ್ಣೀರಲ್ಲಿ ಕ್ಲೀನಾಗಿ ತೊಳೆದ್ರೆ ಅದರಲ್ಲಿ ಸ್ವಲ್ಪ ಇರೋಂಥ ಹುಳಿನೂ ಹೋಗ್ತದೆ. ಮತ್ತು ಕೆಲವೊಮ್ಮೆ ತುಂಬ ಜಾಸ್ತಿ ಇದನ್ನು ಕೂಡ ನೀಟಾಗಿ 1-2-3 ಸಲ ನಾವು ತಣ್ಣೀರಾಗ ಈ ಥರ ಕಿಂಚಿ ತೊಳೆದ್ರೆ ಹುಳಿ ಅಂತ ಹೋಗ್ಬಿಡ್ತದೆ ರೀ. ಈಗೆಲ್ಲನೂ ನಾನು ಒಟ್ಟಿಗೆ ಹಾಕ್ಕೊಂಡೆ ಕುಕ್ಕರಲ್ಲಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿತದೆ ರೀ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಿ ಗ್ಯಾಸಿನ ಮೇಲೆ ಇಟ್ಟಿರ್ತೀನಿ ರೀ. ಇದಕ್ಕೆ ನೋಡಿ, ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ನ ಇಟ್ಟಿದ್ದೀನಿ.
ಅದು ಎಲ್ಲನೂ ಚಮಚಲಿ ನೀಟಾಗಿ ತಿರುವಿ ನಾವು ಕುಕ್ಕರ್ನ ಮುಚ್ಚಿ ಇವಾಗ ಗ್ಯಾಸಿನ ಮ್ಯಾಗ ಇಟ್ಟೇನ್ರಿ. ಇವಾಗ ಒಂದು 3 ಅಥವಾ ಒಂದು 4 ಸೀಟಿನ ಹೊಡೆಸಿದ್ರೆ ಸಾಕು, ರೆಡಿಯಾಗಿ ಹೋಗುತ್ತೆ ಪುಂಡಿ ಪಲ್ಯ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಟೈಮ್ ತುಂಬ ಉಳಿಯುತ್ತೆ ಕುಕ್ಕರಲ್ಲಿ ನಾವು ಮಾಡಿಕೊಂಡ್ರೆ. ಇವಾಗ ಇದಕ್ಕೊಂದು 4 ಸೀಟಿನ ಬರೋ ತನಕ ನಾನು ಗ್ಯಾಸಿನ ಮ್ಯಾಗ ಇಟ್ಕೊಂಡಿರ್ತೀನಿ ರೀ. ನೋಡಿ, ನಾನು ಕುಕ್ಕರ್ನ ಕೆಳಗಡೆ ತೊಗೊಂಡಿದ್ದೀನಿ. ಈ ರೀತಿ ಆಗೈತೆ ನೋಡಿರಿ. ಇದಕ್ಕೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಒಂದು ಸ್ವಲ್ಪ ಈ ರೀತಿ ಗೋಟ್ನಿ ಇರುತ್ತಲ್ಲ, ಇದನ್ನು ಚೆನ್ನಾಗಿ ಈ ರೀತಿ ಮುಚ್ಕೊಂಡು ತೊಗೋಬೇಕ್ರಿ. ನಾನು ಈ ರೀತಿ ಮುಚ್ಚಿ ತೊಗೋತೀನಿ. ಇದನ್ನು ಗೋಟ್ನಿ ತೊಗೊಂಡು ನಾನು ಈ ರೀತಿ ಚೆನ್ನಾಗಿ ಇದನ್ನು ಕಿವುಚಿ ತೊಗೊಂಡಿನಿ ನೋಡಿರಿ. ಸೂಪರಾಗಿ ಬಂದದ ಪುಂಡಿ ಪಲ್ಯ ಅಂತ ಗಮ್ ಅನ್ನಕತ್ತದ್ರಿ. ಯಾಕಂದರೆ ಎಲ್ಲ ಥರ ಕಾಳುಗಳು ನಾವು ಕಲಿಸಿವಿ ಇಲ್ಲಿ. ಇದಕ್ಕೆ ಇವಾಗ ಒಂದು ಚಿಕ್ಕ ಒಗ್ಗರಣೆ ಇರ್ತದೆ ರೀ. ಒಗ್ಗರಣೆಗಿಂತ ಮುಂಚೆ ನಾವು ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಆದ್ರೂ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಸಿದಾಗೆ ನಾವು ಸೇರಿಸ್ಕೋಬೇಕ್ರಿ. ಮೇಲೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಮಾಡೋಣ ರೀ. ಇದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗ್ತಾ ಬರ್ತದೆ ರೀ ಪುಂಡಿ ಪಲ್ಯ. ಮತ್ತು ಬೇಗ ಮಾಡ್ಕೊಬೋದು ನೋಡಿರಿ ಕುಕ್ಕರ್ನ್ಯಾಗ. ನಾವು ಪಾತ್ರೆ ಒಳಗೆ ಮಾಡ್ಕೊಂಡ್ರೆ ಗಡಿ ನೋಡಬೇಕಾಗ್ತದೆ. ನೀರು ಖಾಲಿ ಆದ್ರೆ ಹಾಕಬೇಕು, ಮತ್ತು ಹೊತ್ತದೇನಂತೇಳಿ ತಿರುಗಬೇಕು, ಮತ್ತು ಚೆನ್ನಾಗಿ ಆಗ್ಯದಿಲ್ಲ ಅಂತ ನೋಡಬೇಕು, ಕುದ್ದಾವ ಇಲ್ಲ ನೋಡಬೇಕು. ಇದರಲ್ಲಿ ನಾವು ಒಟ್ಟಿಗೆ ಸೇರಿಸಿ ಹಾಕೊಂಡ್ಬಿಟ್ರೆ ಒಂದೇ ಟೈಮ್ಗೆ ಪುಂಡಿ ಪಲ್ಯ ರೆಡಿಯಾಗಿ ಹೋಗ್ತದೆ. ಇವಾಗ ಇದಕ್ಕೊಂದು ಚಿಕ್ಕ ಒಗ್ಗರಣೆ ಮಾಡ್ಕೋತೀನಿ ರೀ. ನೋಡಿ, ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ಹಾಕೊಂಡಿನಿ ರೀ. ಆಲ್ರೆಡಿ ನಾನು ಪುಂಡಿ ಪಲ್ಯ ಮಾಡಬೇಕಾದ್ರೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೆ. ಅದು ಹಾಗೇ ಹಾಕ್ಕೊಂಡಿದ್ದೆ ರೀ. ಅಂದರೆ ಡೈರೆಕ್ಟ್ರ ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೋಬೇಕು ರೀ. ಸೂಪರಾಗಿರ್ತದೆ ಪುಂಡಿ ಪಲ್ಯ. ಈ ರೀತಿ ನಾವು ಪುಂಡಿ ಪಲ್ಯ ಒಗ್ಗರಣೆ ಮಾಡ್ಕೊಂಡೇವು ಅಂದ್ರೆ 2 ದಿನ 3 ದಿನ ಬರ್ತದೆ ನೋಡಿರಿ. ನಾವು ಎಲ್ಲರೂ ಟ್ರಿಪ್ಪಿಗೆ ಅಥವಾ ಎಲ್ಲೇ ಹೊಂಟಿದ್ವಿ, ಬೇರೆ ಊರಿಗೆ ಏನಾದರೂ ನಾವು ಹೊಂಟಿದ್ದೀವಪ್ಪ ಅಂದ್ರೆ ಈ ರೀತಿ ಮಾಡಿ ನಾವು ಕಟ್ಕೊಂಡು ಹೋಗ್ತೇವೆ ನೋಡಿರಿ. 2 ದಿನದ ಮಟ್ಟಿಗೆ ಪುಂಡಿ ಪಲ್ಯನ ನಾವು ತಿಂತೀವಿ. ಈ ರೀತಿ ಎಣ್ಣೆ ಸ್ವಲ್ಪ ಕಾವು ಮಾಡಿ ಒಗ್ಗರಣೆ ಮಾಡಿ ಹಾಕೋಬೇಕು ರೀ. 2 ದಿನದ ಮಟ್ಟಿಗೆ ಪುಂಡಿ ಪಲ್ಯ ಚೆನ್ನಾಗಿರ್ತದೆ, ಏನು ಹಾಳಾಗಂಗಿಲ್ಲ ರೀ ಅದು. ಇವಾಗ ಇದು ನಾನು ಚೆನ್ನಾಗಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗತ್ತಾನೆ ಫ್ರೈ ಮಾಡ್ಕೋಬೇಕಾಗ್ತದೆ ರೀ ಎಣ್ಣೆ ಒಳಗೆ. ಪುಂಡಿ ಪಲ್ಯಕ್ಕೆ ಈ ರೀತಿ ಪಾಣೆ ಹೊಡೆದು ನಾವು ಟ್ರಿಪ್ಪಿಗೆ ಅಥವಾ ಎಲ್ಲೂ ಹೋಗ್ತೇವೆ ನೋಡಿ, 2 ದಿನದ ಮಟ್ಟಿಗೆ ಊರಿಗೆ ಹೋಗಿರ್ಬೋದು, ಎಲ್ಲೇ ಹೋಗಿರ್ಬೋದು, ತುಂಬಾ ಚೆನ್ನಾಗಿರ್ತದೆ. 2 ದಿನದ ಮಟ್ಟಿಗೆ ನಾವು ಊಟ ಮಾಡ್ಕೋಬೋದು. ಇವಾಗ ಇದು ರೆಡಿ ಆಯ್ತು ರೀ. ಗ್ಯಾಸ್ ಬಂದ್ ಮಾಡ್ಕೊತೀನಿ ನಾನು. ಗ್ಯಾಸ ಬಂದ್ ಮಾಡಿದೆ ನಾನು. ಇದು ಡೈರೆಕ್ಟ್ರ್ ಒಯ್ದು ಇವಾಗ ಇದರೊಳಗೆ ಹಾಕ್ತೀನಿ ನೋಡಿರಿ. ಪುಂಡಿ ಪಲ್ಯ ರೆಡಿ ಮಾಡಿ ಇಟ್ಟಿದ್ದರೆ ಇಷ್ಟೇ ನೋಡಿದ್ರಿ ಕೆಲಸ. ಗಮ್ಮನಕತ್ತದ. ಈಗ ಆಯ್ತು ರೀ. ಇದಕ್ಕೇನು ನಾವು ಹಾಕೊಳ್ಳೋದಿಲ್ಲ, ಮತ್ತು ತಿರುಗಿ ಒಯ್ದು ಗ್ಯಾಸಿನ ಮೇಲೆ ಇಡಬೇಕಂತೇನಿಲ್ಲ. ಇದು ತಿಳಿ ಇದ್ದರೂ ಕೂಡ ಸ್ವಲ್ಪ ತಣ್ಣಗಾದ್ಮ್ಯಾಗ ಗಟ್ಟಿ ಬರುತ್ತೆ ರೀ. ಇದು ಮೊದಲೇ ನಾವು ಒಂದಿಷ್ಟೇ ಮಾಡ್ಕೋಬೇಕು ಕುಕ್ಕರ್ನಾಗ. ತುಂಬ ಗಟ್ಟಿ ಮಾಡ್ಕೊಂಡೇವು ಅಂದ್ರೆ ಇದು ತಣ್ಣಗಾಗಬೇಕು, ಫುಲ್ ಗಟ್ಟಿಯಾಗಿ ಬಿಡ್ತದೆ ರೀ. ಈ ರೀತಿ ಇಷ್ಟು ಮಾಡ್ಕೊಂಡೇವಪ್ಪ ಅಂದ್ರೆ ಸ್ವಲ್ಪ ತಣ್ಣಗಾದ್ಮ್ಯಾಗ ಫುಲ್ ಗಟ್ಟಿ ಆಗ್ತದೆ ರೀ. ಇದು ಸಿಂಪಲಾಗಿ ಈಸಿಯಾಗಿ ಮತ್ತು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಂದೇ ಸರ್ತಿ ಪುಂಡಿ ಪಲ್ಯ ರೆಡಿ ಮಾಡ್ಕೊಬೋದು ನೋಡಿರಿ. ಸೂಪರಾಗಿ ಬರ್ತದೆ ರೀ. ಎಲ್ಲ ಥರ ಒಟ್ಟಿಗೆ ಕುದೀತಲ್ರಿ, ಚೆನ್ನಾಗಿರ್ತದೆ. ಇದು ಇವಾಗ ರೆಡಿ ಆಯಿತು. ನಾನು ಇದನ್ನು ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲಿಗೆ ತೊಗೊಂಡ್ಬಿಡ್ತೀನಿ ರೀ. ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಪುಂಡಿ ಪಲ್ಯ. ತುಂಬ ಈಸಿಯಾಗಿ ಮತ್ತು ಸುಲಭವಾಗಿ, ಟೈಮು ಕೂಡ ವೇಸ್ಟ್ ಮಾಡ್ದೇ ಪದೇ ಪಲ್ಯ ಆಯ್ತೋ ಇಲ್ವೋ, ಪುಂಡಿ ಪಲ್ಯ ಆಯ್ತೋ ಇಲ್ವೋ ಅಂತ ನೋಡೋದು ಬೇಡ. ಒಂದೇ ಸತಿ ಕುಕ್ಕರಲ್ಲಿ ಹಾಕಿ ಒಂದೇ ಸತಿ ಪುಂಡಿ ಪಲ್ಯ ರೆಡಿ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗಿ. ಒಂದು ಸೈಡ್ ನಾವು ರೆಡಿ ಮಾಡಿ ಮಿಕ್ಸ್ ಮಾಡಿ ಗ್ಯಾಸಿನ ಮ್ಯಾಗ ಇಟ್ಟು ಒಂದು 4 ಅಥವಾ 5 ಕುಕ್ಕರ್ ಸೀಟಿನ ಹೊಡೆಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೀ. ಎಲ್ಲ ಒಟ್ಟಿಗೆ ಕುದೀತದಲ್ರಿ, ಹಾಗಾಗಿ ಸೂಪರಾಗಿ ಬರ್ತದೆ ರೀ. ನಾವು ಮಾಡಿರುವಂಥ ಪುಂಡಿ ಪಲ್ಯ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹೊಸಬ್ರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು.